ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ನೇತಾಜಿ ಪ್ರತಿಮೆ ಪುನರ್ಸ್ಥಾಪನೆ, ರಾಜಕುಮಾರ್ ಕೃತಜ್ಞತೆ. ಟೊಯೋಟಾ ಕಿರ್ಲೋಸ್ಕರ್ ಆಟೋ ಪಾರ್ಟ್ಸ್ನಿಂದ ರಕ್ತದಾನ ಶಿಬಿರ. ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿದ್ದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯನ್ನು ಮೆಟ್ರೋ ಕಾರ್ಯನಿರ್ವಹಣೆ ಹಿನ್ನೆಲೆಯಲ್ಲಿ ಬೇರೆ ಕಡೆ ವರ್ಗಾಯಿಸಲಾಗಿತ್ತು. ಇದೀಗ ಅದೇ ಸ್ಥಳದಲ್ಲಿ ಪುನರ್ ಪ್ರತಿಷ್ಠಾಪನೆಯಾಗಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸರ್ಕಾರಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್ ರಾಜರಾಜೇಶ್ವರಿ ನಗರದ ಅಧ್ಯಕ್ಷ ಎಂ ರಾಜಕುಮಾರ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಅನಾವರಣಗೊಳಿಸಲಾಗಿತ್ತು. ಮೆಟ್ರೋ ಕಾರ್ಯನಿರ್ವಹಣೆಯ ಹಿನ್ನೆಲೆಯಲ್ಲಿ ಅದನ್ನು ಸ್ಥಳಾಂತರ ಮಾಡಲಾಗಿತ್ತು. ಈಗ ಅದೇ ಜಾಗದಲ್ಲಿ ಪುನರ್ ಪ್ರತಿಷ್ಠಾಪಿಸಲಾಗಿದೆ. ಹಾಗಾಗಿ ಅಭಿನಂದನೆಗಳು ಎಂದು ರಾಜಕುಮಾರ್ ತಿಳಿಸಿದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಎಸ್.ಎಂ. ಕೃಷ್ಣ ಸಾಹೇಬರಿದ್ದಂಥ ಸಂದರ್ಭದಲ್ಲಿ ಅದು ಪಶ್ಚಿಮ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಅನಾವರಣ ಮಾಡಿದ್ರು. ಇವತ್ತು ಏನು ನಾವು ಪುತ್ಥಳಿ ನೋಡ್ತಾ ಇದ್ದೀವಿ, ಆ ಸ್ಥಳದಲ್ಲಿ ಅನಾವರಣ ಮಾಡಿದರು. ಮೆಟ್ರೋ ಕಾಮಗಾರಿಗೋಸ್ಕರ ಆ ಪುತ್ಥಳಿಯನ್ನು ಪಶ್ಚಿಮ ದಿಕ್ಕಿಗೆ ಅದನ್ನು ಸ್ಥಳಾಂತರ ಮಾಡಿದರು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ಒಂದು ಸೂಚನೆ ಮೇರೆಗೆ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್ ರಾಜರಾಜೇಶ್ವರಿ ನಗರ ನಮ್ಮ ಮನವಿ ಮೇರೆಗೆ ಮುಖ್ಯಮಂತ್ರಿಗಳು ಇದನ್ನು ಪೂರ್ವ ದಿಕ್ಕಿಗೆ ಇದನ್ನು ಮರು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಆದೇಶ ಮಾಡಿದ ಮೇಲೆ ಇದನ್ನು ಪುನರ್ ಸ್ಥಾಪನೆ ಮಾಡಲಾಗಿದೆ. ಇವತ್ತು ಬಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇದನ್ನು ಅನಾವರಣ ಮಾಡಿ ಹೋಗಿದ್ದಾರೆ. ನಮ್ಮ ಟ್ರಸ್ಟ್ ವತಿಯಿಂದ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನ ನಾವು ಸಲ್ಲಿಸ್ತಾ ಇದ್ದೀವಿ. ಅವರಿಗೆ ಕೃತಜ್ಞತೆಗಳು ಮತ್ತು ಸರ್ಕಾರಕ್ಕೂ ಸಹ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ. ಪ್ರತಿಮೆ ಅನಾವರಣವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೆರವೇರಿಸಿದ್ದಾರೆ. ಎಂ ರಾಜಕುಮಾರ್ ಕಾರ್ಯನಿರ್ವಹಣೆಯ ಜೊತೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಸುರೇಂದ್ರ ಕುಮಾರ್, ಪ್ರಸನ್ನ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಟೊಯೋಟಾ ಕಿರ್ಲೋಸ್ಕರ್ ಆಟೋ ಪಾರ್ಟ್ ಎಂಪ್ಲಾಯೀಸ್ ಯೂನಿಯನ್ ಆಶ್ರಯದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕೆಂಗೇರಿ ಉಪನಗರದ ವರ್ತುಲ ರಸ್ತೆಯಲ್ಲಿರುವ ಬಡಾವಣೆಯಲ್ಲಿ ಏರ್ಪಡಿಸಲಾಗಿದ್ದ ರಕ್ತದಾನ ಶಿಬಿರದಲ್ಲಿ ಹಲವರು ಪಾಲ್ಗೊಂಡು ರಕ್ತದಾನ ಮಾಡಿದರು. ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯ ಸುರಕ್ಷತಾ ಅಧಿಕಾರಿ ನಾಗರೆಡ್ಡಿ ಮಾತನಾಡಿ, ಕಂಪನಿಯಿಂದ ಸಹಕಾರ ನೀಡುವುದರ ಮೂಲಕ ಈ ಕಾರ್ಯ ನೆರವೇರಿಸಲಾಗಿದೆ ಎಂದು ತಿಳಿಸಿದರು. ಎಲ್ರಿಗೂ ನನ್ನ ಹೆಸರು ನಾಗರೆಡ್ಡಿ ಅಂತ, ಟೊಯೋಟಾ ಕಿರ್ಲೋಸ್ಕರ್ ಆಟೋ ಪಾರ್ಟ್ಸಲ್ಲಿ ಸುರಕ್ಷತಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವೊಂದು ನಮ್ಮ ಕಂಪನಿಯಲ್ಲಿ CSR ಅಂತ ಏನಿದೆ, CSR ಆ್ಯಕ್ಟಿವಿಟಿ ಅಡಿಯಲ್ಲಿ ಪ್ರತಿ ವರ್ಷ ಈ ಒಂದು ರಕ್ತದಾನ ಶಿಬಿರನ ನಾವು ಸುಮಾರು 15 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇದೊಂದು ತುಂಬ ಒಂದು ಪುಣ್ಯದ ಕೆಲಸ, ಒಂದು ಜೀವ ಉಳಿಸ್ತಕ್ಕಂಥ ಕೆಲಸ ಅಂತ ಹೇಳ್ಬೋದು. ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ ಸುಮಾರು 15 ಲಕ್ಷದಷ್ಟು ಒಂದು ಬ್ಲಡ್ ಯೂನಿಟ್ಸ್ನ ಅವಶ್ಯಕತೆ. ಅಂದರೆ ಎವ್ರಿ 2 ಸೆಕೆಂಡ್ಗೆ ಒಬ್ಬರಿಗೆ ಒಂದು ಬ್ಲಡ್ ಬೇಕಾಗುತ್ತೆ. ಆಕ್ಸಿಡೆಂಟ್ ಕೇಸಸ್ ಇರ್ಬೋದು, ಕ್ಯಾನ್ಸರ್ ಪೇಷಂಟ್ಸ್ ಇರ್ಬೋದು, ಬಾಣತಿಯಂದ್ರೆ ಇರ್ಬೋದು. ಈಗ ಸುಮಾರು ಕಡೆ ಒಂದು ರಕ್ತದ ಅವಶ್ಯಕತೆ ಇದೆ. ಈ ಒಂದು ಪುಣ್ಯದ ಕೆಲಸ ಮಾಡೋಕ್ಕೆ ನಮ್ಮಲ್ಲೆಲ್ಲ ನಮ್ಮ ಟೊಯೋಟಾ ಕಾರ್ಮಿಕ ಸಂಘದ ಪದಾಧಿಕಾರಿಗಳಿರ್ಬೋದು, ನಮ್ಮ TKM ಸಹೋದ್ಯೋಗಿಗಳಿರ್ಬೋದು, ಈ ಕೆಂಗೇರಿ ಭಾಗದ ಎಲ್ಲ ಯುವ ಮುಖಂಡರು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿವರೆಗೆ ಸುಮಾರು 70ರಿಂದ 80 ಯೂನಿಟ್ ಬ್ಲಡ್ ಕಲೆಕ್ಟ್ ಆಗಿದೆ. ಸೊ ಈ ಒಂದು ಕಲೆಕ್ಟ್ ಆಗಿರೋ ಬ್ಲಡ್ನ ಲಯನ್ಸ್ ವತಿಯಿಂದ ನಾವು ಮಾಡ್ತಾ ಇರೋದು. ಲಯನ್ಸ್ ಕ್ಲಬ್ನವರು ಕಿದ್ವಾಯಿ ಹಾಸ್ಪಿಟ್ಲಿಗೆ ಅಂಡರ್ ಪ್ರಿವಿಲೇಜ್ಡ್ ಚಿಲ್ಡ್ರನ್ ಏನು ಕ್ಯಾನ್ಸರ್ ಪೇಷಂಟ್ಸ್ ಏನಿದ್ದಾರೆ, ಕ್ಯಾನ್ಸರ್ ಪೇಷಂಟ್ ಮಕ್ಕಳಿಗೆ ಸ್ಪೆಷಲಿಯಾಗಿ ಯಾವುದೇ ಒಂದು ಶುಲ್ಕವಿಲ್ಲದೆ ಫ್ರೀಯಾಗಿ ಅವರಿಗೊಂದು ದಾನ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದೀರಿ. ಸೊ ನನ್ನ ಕಂಪನಿ ಪರವಾಗಿ, ನಮ್ಮ ಕಾರ್ಮಿಕ ಸಂಘದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಕೂಡ ನಾವು ರಕ್ತ ಕೊಟ್ಟರೆ ಸ್ವಲ್ಪ ತಪ್ಪು ಕಲ್ಪನೆ ಇದೆ. ನಾವು ರಕ್ತದಾನ ಮಾಡಿದರೆ ಸ್ವಲ್ಪ ಏನೋ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಬಾಡಿಗೆ, ಆ ಥರ ಏನಿಲ್ಲ. ಸೊ 24 ಗಂಟೆ ಒಳಗಡೆ ಕಂಪ್ಲೀಟ್ ನೀವು ಏನು ಬ್ಲಡ್ ಕೊಟ್ಟಿರ್ತೀವ ಎಂಟೈರ್ ವಾಲ್ಯೂಮು ಬಾಡಿಗೆ ರಿಕವರ್ ಆಗುತ್ತೆ. ಸೊ ಎಲ್ಲ ಕಾಂಪೊನೆಂಟ್ಸು, ಹಿಮೋಗ್ಲೋಬಿನ್ ಇರ್ಬೋದು, ವೈಟ್ ಬ್ಲಡ್ ಸೆಲ್ಸ್ ಇರ್ಬೋದು, ಟೋಟಲ್ 4 to 6 ವೀಕ್ಸ್ ಕಂಪ್ಲೀಟಾಗಿ ನಮ್ಮ ಬಾಡಿ ಆ ಒಂದು ಶಕ್ತಿ ಭಗವಂತ ನಮ್ಮ ಬಾಡಿ ಕೊಟ್ಟಿದ್ದಾನಂತ ಹೇಳ್ಬೋದು. ಸೊ ಅದಕ್ಕೆ ಹೇಳೋದು, ಪ್ರತಿ 3 ತಿಂಗಳಿಗೊಂದ್ಸಲ ನಾವು ರಕ್ತದಾನ ಮಾಡ್ಬೋದು. ಶಂಕರ್ ಕಾಮನ್ ಮಾತನಾಡಿ, ಆರೋಗ್ಯ ಶಿಬಿರಗಳಿಗೆ ಸಂಸ್ಥೆ ಹೆಚ್ಚಿನ ಸಹಕಾರ ನೀಡುತ್ತಿದೆ ಎಂದು ಅಭಿನಂದಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಂಕರ್ ಕಾಮನ್ ಅಂಥೇಳಿ. ನಾನು ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಜೊತೆಗೆ ನಮ್ಮದು ಉತ್ತರ ಕರ್ನಾಟಕ ಗೆಳೆಯರ ಚಾರಿಟೇಬಲ್ ಟ್ರಸ್ಟಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಅಖಿಲ ಭಾರತ ವೀರಶೈವ ಮಹಾಸಭೆಯಲ್ಲೂ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ.
ನಾನು ಇಲ್ಲಿ ನೋಡ್ದಂಗೆ ಟೊಯೋಟಾ ಕಿರ್ಲೋಸ್ಕರ್ ಆಟೋ ಪಾರ್ಟ್ಸ್ ಇವರು ಬಹಳ ವಿಶಿಷ್ಟರಾಗಿ ಈ ಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ತಂಡಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಯಾಕಂದರೆ ನಾನು ನೋಡ್ದಂಗೆ ಸುಮಾರು ಒಂದು 8ರಿಂದ 10 ವರ್ಷ ಆಯಿತು ಕರೋನಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಕಿದ್ವಾಯಿ ಆಸ್ಪತ್ರೆಗೆ ಅವರೇ ಓನಾಗಿ ಹೋಗಿ ಇಲ್ಲಿ ಸುಮಾರು ಸರಿ ಹೊಯ್ಸಳ ಸರ್ಕಲಲ್ಲಿ ಆಗಿರ್ಬೋದು, ಬಂಡೆ ಮಠದಲ್ಲಿ ಆಗಿರ್ಬೋದು, ಕೆಂಗೇರಿಯ ಬೇರೆ ಬೇರೆ ಭಾಗದಲ್ಲಿ ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ದ ಅವರು ಒಟ್ಟಿಗೆ ಅವರು ಕಾರ್ಮಿಕ ಸಂಘಟನೆ ಆಗಿರ್ಬೋದು, ಅವರು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಎಲ್ಲರೂ ಒಟ್ಟಿಗೆ ಅದನ್ನು ಇನಿಷಿಯೇಟ್ ಮಾಡಿ ರಕ್ತದಾನವನ್ನು ಪ್ರತಿ ವರ್ಷವೂ 1 ಸಾರಿ 2 ಸಾರಿ ಹಮ್ಮಿಕೊಂಡು ಆ ಕಿದ್ವಾಯಿ ಆಸ್ಪತ್ರೆಗೆ ಒಯ್ದು ನೈಜ ಕಷ್ಟದಲ್ಲಿ ಯಾರಿದ್ದಾರೆ ಅವ್ರಿಗೆ ಒಯ್ದು ಕೊಟ್ಬಿಟ್ಟು ಅವ್ರ ಜೀವವನ್ನು ಉಳಿಸ್ತಾ ಇದ್ದಾರೆ. ರಕ್ತದಾನ ಅತ್ಯಂತ ಶ್ರೇಷ್ಠ ದಾನ. ಯಾಕಂದರೆ ಮನುಷ್ಯ ಎಲ್ಲವನ್ನು ಕೊಡ್ಬೋದು, ದುಡ್ಡು ಕಾಸು ಎಲ್ಲವನ್ನು ಕೊಡ್ಬೋದು. ಒಬ್ಬರು ಪ್ರಾಣ ಉಳಿಸಬೇಕು ಅಂತಂದರೆ ರಕ್ತ ಬೇಕು. ರಕ್ತದಾನ ಜೀವದಾನ ಅಂತ ಹೇಳಿಬಿಟ್ಟು ನಮ್ಮ ಶರಣರು, ನಮ್ಮ ನಾಡಿನ ಅನೇಕ ಹಿರಿಯರು ಕರಿತಾ ಇದ್ದಾರೆ. ಅಂಥ ಶ್ರೇಷ್ಠ ದಾನವನ್ನು ಈ ಟೊಯೋಟಾ ಕಿರ್ಲೋಸ್ಕರ್ ಆಟೋ ಪಾರ್ಟ್ಸ್ ವತಿಯಿಂದ ಮಾಡ್ತಾ ಇದ್ದಾರೆ ಅವರ ಸಿಬ್ಬಂದಿಗಳು. ಅವರಿಗೆ ಇನ್ನೂ ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ನಾವು ಎಲ್ಲರೂ ಸ್ಥಳೀಕರಾಗಿ ನಾವೆಲ್ಲರೂ ಅವ್ರು ಮಾಡ್ತಕ್ಕಂಥ ಒಂದು ಉತ್ತಮ ಕಾರ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಅವ್ರಿಗಿನ್ನೂ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾನು ನೋಡ್ದಂಗೆ ಅವರು ಕಡಿಮೆ ಅಂತಂದ್ರೆ ಒಂದು 500 ಯೂನಿಟ್ವರೆಗೂ ಕೊಟ್ಟಿರ್ಬೋದು. ಅವರು ಸುಮಾರು ಬೇರೆ ಬೇರೆ ಟೈಮ್ಗಳಲ್ಲಿ ಅವರು ಮಾಡಿಬಿಟ್ಟು ಇಂಥ ಶ್ರೇಷ್ಠ ಕಾರ್ಯವನ್ನು ಮಾಡುವವರಿಗೆ ನಾವು ಏನೂ ಮಾಡಲಿಕ್ಕೆ ಆಗದೇ ಇದ್ದರೂ ನಾವು ಎಲ್ಲರೂ ಕೈ ಜೋಡಿಸಿ ನಾವು ಅವ್ರ ಜೊತೆಗೆ ಇರೋಣ. ಅವ್ರಿಗಿನ್ನೂ ಬ್ಲಡ್ ಡೊನೇಷನ್ನು ಮಾಡೋದು ಮತ್ತು ಉಚಿತವಾಗಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳನ್ನು ಮಾಡೋದು, ಸಾರ್ವಜನಿಕರಿಗೆ CSR ಆ್ಯಕ್ಟಿವಿಟಿಗಳನ್ನು ಮಾಡೋದು, ಒಳ್ಳೊಳ್ಳೆ ಕಾರ್ಯಗಳನ್ನು ಅವರು ಸಮಾಜದಲ್ಲಿ ಮಾಡ್ತಾ ಇದ್ದಾರೆ. ನಮಗೆ ಸಮಾಜ ಏನು ಮಾಡಿದೆ ಅನ್ನೋದಕ್ಕಿಂತನೂ ಸಮಾಜಕ್ಕೆ ನಾವು ಏನು ಮಾಡಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮನುಷ್ಯ ಹುಟ್ಟಿದ ಮೇಲೆ ಬದುಕು ತುಂಬ ಕ್ಷಣಿಕ ಇದೆ. ಆ ಬದುಕಿನಲ್ಲಿ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಉಳಿತಾವೆ. ಅಂಥ ಕೆಲಸವನ್ನು ಈ ಟೊಯೋಟಾ ಕಿರ್ಲೋಸ್ಕರ್ ಆಟೋ ಪಾರ್ಟ್ಸ್ ಸಿಬ್ಬಂದಿಗಳು ಮಾಡಿದ್ದಾರೆ. ಅವರಿಗೆ ನಮ್ಮ ಉತ್ತರ ಕರ್ನಾಟಕ ಗೆಳೆಯರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ, ಜೊತೆಗೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಯಶವಂತಪುರ ಘಟಕದ ವತಿಯಿಂದ, ನಮ್ಮ ಟೊಯೋಟಾ ಕಿರ್ಲೋಸ್ಕರ್ ಮೋಟಾರದ ವತಿಯಿಂದನೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಅವ್ರಿಗೆ ಕೊಡಲಿ, ಒಳ್ಳೊಳ್ಳೆ ಕಾರ್ಯಕ್ರಮ ಅವ್ರ ನೇತೃತ್ವದಲ್ಲಿ ನಮ್ಮ ಭಾಗದಲ್ಲಿ ಆಗಲಿ ಅಂಥೇಳಿ ನಾನು ಅವ್ರಿಗೆ ಶುಭ ಹಾರೈಸ್ತೇನೆ. ಇವತ್ತು ನಾವು ಬ್ಲಡ್ ಕೊಡ್ತಾ ಇರೋದು 14 ಟೈಮ್ಸ್ ನಾನು ಬ್ಲಡ್ ಕೊಟ್ಟಿದ್ದು. ಇವಾಗ ಎಲ್ರಿಗೂ ಇವ್ರು ಹೇಳ್ದಂಗೆ 24 ಗಂಟೆಲಿ ಬ್ಲಡ್ ತಿರ್ಗಾ ಬರುತ್ತೆ. ಯಾರು ಬ್ಲಡ್ ಕಳ್ಕೊಂಡ್ರೆ ನಮ್ಗೇನೋ ಜೀವಕ್ಕೆ ಏನಾಗುತ್ತೆ, ಹಾನಿ ಆಗುತ್ತೆ, ಆ ಥರ ಏನಿಲ್ಲ. ನಾವು ಬ್ಲಡ್ ಕೊಟ್ಟು ಬೆಳಿಗ್ಗೆ ಬ್ಲಡ್ ಕೊಟ್ಟಿದ್ವಿ. ಇವಾಗ ಬಂದವರಿಗೆಲ್ಲ ವ್ಯವಸ್ಥೆ ಹೆಸರು ಮಾಡ್ತಾಯಿದ್ವಿ. ಯಾರು ಭಯ ಬಿಡೋಂಥ ಅವಶ್ಯಕತೆ ಇಲ್ಲ. ಇನ್ನೂ ಯಾರಾದ್ರು ಬ್ಲಡ್ ಡೊನೇಟ್ ಮಾಡ್ಬೇಕನ್ನೋರು ದಯಮಾಡಿ ಬಂದು ಬ್ಲಡ್ನ ಡೊನೇಟ್ ಮಾಡೋಕ್ಕಾಗಿ ಕೇಳ್ಕೊತೀವಿ. ಥ್ಯಾಂಕ್ ಯು. ಏನು ಈ ಒಂದು ನಮ್ಮ ಸಂಸ್ಥೆ ಟೊಯೋಟಾ ಕಿರ್ಲೋಸ್ಕರ್ ಆಟೋ ಪಾರ್ಟ್ಸ್ ಈ ಒಂದು ಸಂಸ್ಥೆ ಮತ್ತು ಕೆಂಗೇರಿ ಭಾಗದಲ್ಲಿ, ಜೊತೆಗೆ ಮಲ್ಲೇಶ್ವರಂ ಸಿದ್ಧಾಶ್ರಮ ಎರಡೂ ಭಾಗದಲ್ಲಿ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ನಾವು ವಿಶಿಷ್ಟವಾಗಿ ರಕ್ತದಾನದ ಮುಖಾಂತರ ಆಚರಿಸ್ತಾ ಬಂದಿದ್ದೀವಿ. ನಮಗೆ ಈ ಭಾಗದ ಜನತೆ ಹಾಗೂ ನಮ್ಮ ಟೊಯೋಟಾ ಕಿರ್ಲೋಸ್ಕರ್ ಆಟೋ ಪಾರ್ಟ್ಸ್ ಮ್ಯಾನೇಜ್ಮೆಂಟ್ ಹಾಗೂ ನಮ್ಮ ಕಾರ್ಮಿಕ ಸಂಘದ ಪದಾಧಿಕಾರಿಯಾಗಿ ನಾನು ಕೂಡ ಈ ಒಂದು ಉತ್ತಮವಾದ ಸಮಾಜದ ಕೆಲಸಕ್ಕೆ ನಾವು ಕೈ ಜೋಡಿಸ್ತಾ ಬಂದಿದ್ವಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಜನಗಳು ಇದಕ್ಕೆ ಸಹಕಾರ ನೀಡಬೇಕಂತ ಕೇಳಿ. ಇಲ್ಲಿ ವೈದ್ಯಕೀಯ ಸಿಬ್ಬಂದಿಯಾಗಿ ನಮಗೆ ಇಲ್ಲಿಗೆ ಪೋಸ್ಟ್ ಮಾಡಿದ್ರು. ಇದೊಂದು ಅತ್ಯುತ್ತಮವಾದ ಪ್ರೇರಿತ ಕೆಲಸವನ್ನು ಮಾಡ್ತಕ್ಕಂಥ ನಮ್ಮ ನಾಗಿರೆಡ್ಡಿಯವರು, ಆನಂದ್ ಮತ್ತು ನಮ್ಮ ಶರಣ ಇವರೆಲ್ಲ ಪ್ರೋತ್ಸಾಹ ಸಹಕಾರದಿಂದ ತುಂಬ ಅದ್ಭುತವಾಗಿ ನಡೀತೀವಿ. ಅದು ಬ್ಲಡ್ ಡೊನೇಷನ್ ಕ್ಯಾಂಪು. ಈವನ್ನು 1 ಯೂನಿಟ್ ಬ್ಲಡ್ ಡೊನೇಷನ್ನು ಅಪ್ ಟು 3 ಲೈಫ್ನ ಸೇವ್ ಮಾಡುತ್ತೆ ಅನ್ನೋದೊಂದು ಮಹತ್ವವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ರೆಡ್ಡಿಯವರು. ಆಮೇಲೆ ನಮ್ಮ ಕಂಪ್ನಿ ತುಂಬ ಸಪೋರ್ಟ್ ಮಾಡ್ತಿದೆ. ಸೊ ಹಾಗಾಗಿ ನಾವೆಲ್ಲ ಸಹಕಾರ ಮಾಡಿದ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ನಮ್ಮ ನಾಗಿರೆಡ್ಡಿಯವರು ಸಹಕಾರ ಮಾಡ್ತಾರಂತ ತುಂಬ ಹೃದಯದಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಕಾರ್ಯಕ್ರಮದಲ್ಲಿ ರಕ್ತದಾನಿಗಳು ಅಭಿಪ್ರಾಯಗಳನ್ನು ಹಂಚಿಕೊಂಡು ಅಭಿನಂದನೆ ಸಲ್ಲಿಸಿದರು.